ನಮಸ್ಕಾರ. ನುಡಿ ಬೆಳಗು. ವಾಸುದೇವ ನಾಡಿಗ್ ಅವರ ಪ್ರಜಾವಾಣಿಯ ಅಂಕಣ ಬರಹ ಹೂವಿನ ದಾರಿಯೆಲ್ಲ ಬಾಳು. ಚಳಿ ಮಳೆ ಏನೇ ಇರಲಿ, ಮಾರುಕಟ್ಟೆಯ ಹರಾಜಿನ ಕೂಗಿನ ಹೊತ್ತು ಸಾವಿತ್ರಮ್ಮ ಮೂಟೆಗಟ್ಟಲೆ ಸೇವಂತಿಗೆ ಹೂವನ್ನು ತರಲೇಬೇಕಿತ್ತು. ಬಿಸಿಲು ಏರುವುದರೊಳಗೆ ಖಾಲಿಯಾದರೆ ಲಾಭ, ಇಲ್ಲದೇ ಇದ್ದರೆ ಸುಡು ಬಿಸಿಲಿನ ಝಳದಿಂದ ಅವುಗಳನ್ನು ಕಾಪಾಡಬೇಕಿತ್ತು. ಒದ್ದೆ ಬಟ್ಟೆಯನ್ನು ಹಾಸಿ ಆಗಾಗ ಹಿತವಾಗಿ ನೀರನ್ನು ಸಿಂಪಡಿಸುತ್ತಾ ಅವುಗಳ ನಾಜೂಕು ತಾಜಾತನವನ್ನು ಉಳಿಸುವ ಹರಸಾಹಸ. ತಿಂಗಳ ಪಗಾರ ಬರುವ ಅನೇಕರ ಪಾಲಿಗೆ ಸಾವಿತ್ರಮ್ಮ ಬಹುದೊಡ್ಡ ಪಾಠ. PUCಗೆ ಪ್ರವೇಶ, ಇಂಜಿನಿಯರಿಂಗ್ ಸೀಟ್, ಮೆಡಿಕಲ್ ಸೀಟ್ಗಳಿಗಾಗಿ ತಾವು ಖರ್ಚು ಮಾಡಿದ ಹಣದ ಬಗ್ಗೆ ಸದಾ ಕೊರಗುವ ಅನೇಕರ ಪಾಲಿಗೆ ಸಾವಿತ್ರಮ್ಮ ಒಂದು ವಿಸ್ಮಯವೇ. ಒಬ್ಬ ಮಗನನ್ನು JEE ಇಂಟಿಗ್ರೇಟೆಡ್ ಕಾಲೇಜಿಗೆ ಸೇರಿಸಿ, ಇನ್ನೊಬ್ಬ ಮಗಳು CET ಪಾಸಾಗಿದ್ದರಿಂದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸಿ ಬಂದಿದ್ದಳು. ಮಾರು ಹೂಗಳ ಮಾರಾಟದಿಂದಲೇ ಮಕ್ಕಳನ್ನು ಇಷ್ಟು ಜತನವಾಗಿ ಬೆಳೆಸಿದ ಬಗ್ಗೆ ಬಂದು ಹೋದವರ ಬಳಿ ಎಲ್ಲ ಹುಬ್ಬೇರಿಸಿ ಕಥೆಯನ್ನು ಹೇಳುವುದು ಕೂಡ ಸಾವಿತ್ರಮ್ಮನ ಖುಷಿಯ ಕೆಲಸ. ಬರೀ ಹೂವು ಮಾರುತ್ತಲೇ ಮಕ್ಕಳಿಗೆ ಇಷ್ಟು ವಿದ್ಯಾಭ್ಯಾಸವನ್ನು ಒದಗಿಸುವ ಪರಿ ಯಾವತ್ತೂ ಒಗಟೆ. ಒಂಟಿ ಹೆಣ್ಣು ಇಷ್ಟು ಖರ್ಚು ಹೇಗೆ ನಿಭಾಯಿಸಬಲ್ಲಳೋ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲುಬಿರದ ನಾಲ್ಗೆಗಳು ಸಾವಿತ್ರಮ್ಮನ ಚಾರಿತ್ರ್ಯವನ್ನು ಕುರಿತು ಕತೆ ಕಟ್ಟಿದ್ದುಂಟು. ಆ ಮಾತುಗಳು ಕಿವಿಗೆ ಬಿದ್ದರೂ ನಕ್ಕು ಸಾಗಿಬಿಡುವ ಮನೋಭಾವದ ಸಾವಿತ್ರಮ್ಮನ ಆತ್ಮವಿಶ್ವಾಸವೇ ಅಚಲವಾದದ್ದು. ರಜೆಗಳಲ್ಲಿ ಕೂಡ ಮಗಳನ್ನು ಕೂಡ ಹೂವಿನ ಅಂಗಡಿಗೆ ಕರೆಸಿಕೊಳ್ಳದ ಸಾವಿತ್ರಮ್ಮನ ದಾಂಪತ್ಯವೇ ಒಂದು ರಹಸ್ಯ. ಎಲ್ಲರ ಕಡು ಕುತೂಹಲ ಅವಳ ಪತಿ ಯಾರು? ಒಂದು ಸತ್ಯವನ್ನು ಹೂ ಕೊಳ್ಳುವ ಅನೇಕರಿಗೆ ಹಂಚಿಕೊಂಡಿರಲಿಲ್ಲ. ಅದು ಅದೇ ಸರ್ಕಲ್ನ ಎದುರೇ ಸುಮಾರು 200 ಅಡಿ ದೂರದಲ್ಲಿ ತಳ್ಳುಗಾಡಿ ಬಳಿ ಎತ್ತರದ ಕುರ್ಚಿ ಮೇಲೆ ಕೂತು ಸೊಪ್ಪು, ಹಸಿಮೆಣಸಿನಕಾಯಿ, ನಿಂಬೆ ಹಣ್ಣುಗಳನ್ನು ಮಾರುತ್ತಾ ಕುಳಿತಿರುವ ಬಿಳಿ ಪಂಚೆ, ಬಿಳಿ ಅಂಗಿಯ ವ್ಯಕ್ತಿ. ಅಪಘಾತವೊಂದರಲ್ಲಿ ಬಲಗಾಲನ್ನು ಕಳೆದುಕೊಂಡ ಆ ವ್ಯಕ್ತಿಯನ್ನು ಕೂರಿಸಿ ಸದಾ ಇಲ್ಲಿಂದಲೇ ಕಾವಲು ಕಾಯುತ್ತಾ ಕೂತವಳು ಸಾವಿತ್ರಮ್ಮ. ಅನುಕಂಪದ ಮೂಲಕ ವ್ಯಾಪಾರ ನಡೆಯಬಾರದೆಂಬ ಹಠಕ್ಕೆ ಬಿದ್ದಂತಹ ಸ್ವಾಭಿಮಾನದ ಬಾಳು ಅದು. ನಮಸ್ಕಾರ, ಧನ್ಯವಾದಗಳು.